ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆ ಮಾಡೋ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನ ಲಕ್ಷ್ಮೀ ಪೂಜೆನ ಯಾವ ಸಮಯದಲ್ಲಿ ಮಾಡ್ಕೋಬೇಕು, ಹಾಗೆ ಹೇಗೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು. ಈ ದಿನ ಈ ರೀತಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ, ಲಕ್ಷ್ಮೀ ನಾರಾಯಣರ ಆರಾಧನೆ ಮಾಡೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರೋದೇ ಇಲ್ಲ. ಅಕ್ಷಯ ತೃತೀಯ ಆ ದಿನ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ತಿಳ್ಕೊಳ್ಳೋಣ ಬನ್ನಿ. ಆಲ್ರೆಡಿ ನಾನು ಈ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಆದರೂ ಕೂಡ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಇದೇ ಏಪ್ರಿಲ್ 29ನೇ ತಾರೀಕು ಮಂಗಳವಾರ ಸಂಜೆ 5:30 ಪ್ರಾರಂಭ ಆಗುತ್ತೆ. ಏಪ್ರಿಲ್ 30ನೇ ತಾರೀಕು ಬುಧವಾರ ಮಧ್ಯಾಹ್ನ 2:10 ಮುಕ್ತಾಯ ಆಗುತ್ತೆ. ಇದಕ್ಕೋಸ್ಕರ ನೀವೇನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಮನೆಯಲ್ಲಿ ಪೂಜೆ ಮಾಡೋದಿದ್ರೂ ಕೂಡ ಮಧ್ಯಾಹ್ನ ಬುಧವಾರ 2 ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕು. ಇನ್ನು ಆ ದಿನ ಅನ್ನಪೂರ್ಣೇಶ್ವರಿಯ ಜನ್ಮದಿನ ಕೂಡ. ಜೊತೆಗೆ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದಂಥ ದಿನ. ಸೂರ್ಯ ದೇವನಿಂದ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ ದಿನ. ಕುಬೇರ ಸಂಪತ್ತಿಗೆ ಅಧಿಪತಿಯಾಗಿದ್ದ ದಿನ ಅಂತ ಕೂಡ ಹೇಳ್ತಾರೆ. ಹೀಗೆ ಪುರಾಣದ ಪ್ರಕಾರ ಕೂಡ ಅಕ್ಷಯ ತೃತೀಯದ ದಿನದ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಪಾಂಡವರು ವನವಾಸಕ್ಕೆ ಅಂತ ಹೋದಾಗ ಅಲ್ಲಿ ಆಹಾರದ ಕೊರತೆ ಬರಬಾರ್ದು ಅಂತ ಹೇಳಿ, ಅವರ ಅತಿಥಿ ಸರ್ಕಾರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಸೂರ್ಯದೇವ ಅಕ್ಷಯ ಪಾತ್ರೆನ ದ್ರೌಪದಿಗೆ ತಂದು ಕೊಡ್ತಾರೆ. ಅವರು ಅದನ್ನು ಕೊಟ್ಟಾಗ ಒಂದು ಮಾತನ್ನು ಹೇಳ್ತಾರೆ, ಇದರಲ್ಲಿ ಅಡುಗೆ ಮಾಡಿದ ಮೇಲೆ 1 ಹಗಳು ಅನ್ನ ಇರೋ ತನಕ ಎಷ್ಟು ಜನ ಬಂದರೂ ಅವರೆಲ್ರಿಗೂ ನೀವು ಊಟವನ್ನು ಬಡಿಸ್ಬೋದು. ಒಂದ್ಸಲಿ ಖಾಲಿ ಆದಮೇಲೆ ತೊಳೆದಿಟ್ಟಿದ ಮೇಲೆ ಮತ್ತೆ ಯಾರೇ ಬಂದು ನೀವು ಬಡಿಸೋದಕ್ಕೆ ಊಟವನ್ನು ಆಗೋದಿಲ್ಲ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ, ನಾವು ಮನೆಯಲ್ಲೂ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಪ್ರತಿದಿನ ರಾತ್ರಿ ಹೊತ್ತು ಅನ್ನ ಪೂರ್ತಿಯನ್ನು ಖಾಲಿ ಮಾಡಿ ತೊಳೆದು ಇಡಬಾರ್ದು. ಅನ್ನದ ಪಾತ್ರೆನ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ತೊಳೆದಿಡಬೇಕು. ಅಂದರೆ ಅನ್ನದ ಪಾತ್ರೆಯಲ್ಲಿ ಸ್ವಲ್ಪ ಆದರೂ ಅನ್ನ ಉಳಿಸಿರಬೇಕು ಅಷ್ಟೇ. ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ತುಂಬ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ಕೋಬೋದು. ಏನಾದರೂ ವಸ್ತುಗಳು ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ತಗೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಈ ದಿನ ಚಿನ್ನವನ್ನು ಖರೀದಿ ಮಾಡೋದು ಶುಭ ಸೂಚಕ ಅಂತ ಹೇಳ್ತಾರೆ. ಏಕೆಂದರೆ ಆ ರೂಪದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ. ಸಂಪತ್ತು ಸಮೃದ್ಧಿ ವೃದ್ಧಿ ಆಗುತ್ತೆ ಮನೆಯಲ್ಲಿ ಅಂತ ಒಂದು ನಂಬಿಕೆ. ಇದಕ್ಕೋಸ್ಕರ ನೀವು ಈ ಸಲ ಚಿನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಚಿನ್ನ ಬೆಳ್ಳಿ ಯಾವುದೇ ವಸ್ತುಗಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಹಿಂದಿನ ಅಂದರೆ 29ನೇ ತಾರೀಕು ಸಂಜೆ 6 ಗಂಟೆಯಿಂದ 30ನೇ ತಾರೀಕು ಬೆಳಗ್ಗೆ 12 ಗಂಟೆ ತನಕ ಶುಭ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಚಿನ್ನ ಆದರೂ ಸರಿ, ಇಲ್ಲ ಬೆಳ್ಳಿಯಾದರೂ ಸರಿ, ಯಾವುದಾದ್ರೂ ವಸ್ತುಗಳನ್ನಾದರೂ ಖರೀದಿ ಮಾಡ್ಬೋದು. ಇದು ಯಾಕೆ ಈ ದಿನಕ್ಕೆ ಇಷ್ಟೊಂದು ಮಹತ್ವ ಅಂತ ಅಂದರೆ, ಪುರಾಣದ ಪ್ರಕಾರ ಪರಶುರಾಮರ ಅವತಾರ ಕೂಡ ಈ ದಿನನೇ ಆಗಿದ್ದು. ಆ ದಿನ ಪರಶುರಾಮ ಜಯಂತಿ ಅಂತಲೂ ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಬುಧವಾರದ ದಿನ ಅಕ್ಷಯ ತೃತೀಯ ಬಂದಿರೋದು ತುಂಬಾ ವಿಶೇಷ. ಆ ದಿನ ಲಕ್ಷ್ಮೀ ನಾರಾಯಣರ ಪೂಜೆ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಹಿಂದಿನ ದಿನ ಮಂಗಳವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬುಧವಾರನೇ ನೀವು ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಳ್ಳಿ. ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಟ್ಕೊಂಡು, ನಂತರ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ತಲೆಗೆ ಸ್ನಾನ ಮಾಡಿ, ನೀರಿಗೆ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ. ತುಂಬ ಜನ ಗಂಗಾಜಲ ಸಿಕ್ಕಿದೆ ಮನೆಯಲ್ಲಿ ಇಟ್ಟಿದ್ದೀವಿ ಏನು ಮಾಡೋದು ಅಂತ ಅಂದರೆ, ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡಿ, ಅಥವಾ 1 ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಸ್ನಾನ ಮಾಡಿ. ಮನೆಯವರೆಲ್ಲರೂ ಬೇಕಾದರೂ ಮಾಡ್ಬೋದು, ಅಥವಾ ಬರೀ ಹೆಣ್ಮಕ್ಳೇ ಮಾಡಿದ್ರೂ ಕೂಡ ಪರವಾಗಿಲ್ಲ. ಸ್ನಾನ ಆದಮೇಲೆ ಮಡಿ ಬಟ್ಟೆ ಉಟ್ಕೊಂಡು ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ. ಮೊದಲು ದೇವ್ರ ಮನೆಯಲ್ಲಿ ನೀವು ಕಳಶ ಇಟ್ಟಿರ್ತೀರ, ದೀಪ ಹಚ್ಚಿರ್ತೀರ, ವಿಗ್ರಹಗಳು ಎಲ್ಲನೂ ಕೂಡ ಜೋಡಿಸಿಟ್ಕೊಳ್ಳಿ. ಬಲಭಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಚಿಕ್ಕದಾದ್ರೂ ಸರಿನೇ ಅದ್ರ ಮೇಲೆ ಒಂದು ಪೀಠನೋ ಒಂದು ಪ್ಲೇಟೋ ಇಡಬೇಕು. ಅದ್ರ ಮೇಲೆ ಒಂದು ಹಳದಿ ವಸ್ತ್ರನ ಇಡಬೇಕು. ಅದರೊಳಗಡೆ ನೀವು ಏನು ಚಿನ್ನ ಆಭರಣ ತಂದಿರ್ತೀರೋ ಅಥವಾ ಬೆಳ್ಳಿ ಸಾಮಾನುಗಳನ್ನೇ ತೊಗೊಂಡು ಬಂದಿರ್ತೀರೋ ಅದನ್ನು ಇಡಬೇಕು. ಆ ದಿನ ನೀವು ಚಿನ್ನ ಬೆಳ್ಳಿ ಖರೀದಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಕೆಲವರು ತೊಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಕೆಲವರು ತೊಗೊತಾರೆ, ಕೆಲವ್ರಿಗೆ ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಇದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಥರ ಪೂಜೆನ ಮಾಡ್ಕೋಬೋದು.
ನಿಮಗೂ ಕೂಡ ಅಕ್ಷಯವಾದ ಫಲ ಸಿಕ್ಕೇ ಸಿಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹೊಸದನ್ನು ತಂದಿರೋರು ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಹೊಸದನ್ನು ತಗೊಳ್ಳೋದಕ್ಕೆ ಆಗದೇ ಇರೋರು ಮನೆಯಲ್ಲಿರುವ ಚಿನ್ನವನ್ನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೋಬೋದು. ಇನ್ನು ದೇವ್ರ ಮನೆನ ಕ್ಲೀನ್ ಮಾಡಿ ಇಟ್ಕೊಂಡು ಪೂಜೆಗೆ ಸಿದ್ಧತೆನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅಂದರೆ ಕಳಶನ ಇಟ್ಟು ಅಲಂಕಾರ ಮಾಡಿ. ಎಲ್ಲನೂ ಕೂಡ ಮುಗ್ದಿದ್ರೆ ಒಂದು ಹಳದಿ ಬಟ್ಟೆ ತೊಗೊಳ್ಳಿ, ಅಥವಾ ಬಿಳಿ ಬಟ್ಟೆಗೆ ಅರಿಶಿನ ಮಾಡಿದ್ರೂ ಪರವಾಗಿಲ್ಲ, ಹೊಸ ಬಟ್ಟೆನೇ ಇರಬೇಕು. ಅಥವಾ ಅದನ್ನು ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಳ್ಳಿ. ಆ ಒಂದು ಬಟ್ಟೆ ಮೇಲೆ ನಿಮ್ಮ ಮನೆಯಲ್ಲಿ ಇರುವಂಥ ಚಿನ್ನ ಆದರೂ ಸರಿ, ಅಥವಾ ಬೆಳ್ಳಿದಾದರೂ ಸರಿ, ಅಥವಾ ಹೊಸ್ದಾಗಿ ತೊಗೊಂಡಿರೋ ಚಿನ್ನನೇ ಆಗಿರ್ಬೋದು, ಬೆಳ್ಳಿನೇ ಆಗಿರ್ಬೋದು, ಹೊಸ್ದಾಗಿ ಏನನ್ನು ತೊಗೊಂಡಿರ್ತೀರೋ ಅದನ್ನು ಆ ಬಟ್ಟೆ ಮೇಲೆ ಇಡಬೇಕು. ಇನ್ನು ಚಿನ್ನನೇ ಆಗಿರ್ಬೋದು ಅಲ್ಲ ಬೆಳ್ಳಿನೇ ಆಗಿರ್ಬೋದು, ಚಿಕ್ಕದಾಗಿ ತೊಗೊಂಡಿದ್ರೆ ಕಳಶದ ಮುಂದೆ ಇಡಿ, ಅಥವಾ ದೊಡ್ಡದಾಗಿ ತೊಗೊಂಡಿದ್ರೆ ಅಂದರೆ ದೀಪಗಳು, ಕಳಶದ ಚೊಂಬು, ಮತ್ತು ಇನ್ನೂ ಎಷ್ಟೋ ಜನ ಲಕ್ಷ್ಮೀ ಮುಖವಾಡನ ತೊಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಏನಾದ್ರು ತೊಗೊಂಡಿದ್ರೆ ಸ್ವಲ್ಪ ದೊಡ್ಡ ಪ್ಲೇಟ್ ಮೇಲೆ ಅರಿಶಿಣದ ಬಟ್ಟೆ ಮೇಲೆ ಇಟ್ಟು ಪೂಜೆನ ಮಾಡ್ಕೋಬೇಕು. ಈ ಥರ ಅರಿಶಿಣದ ವಸ್ತ್ರದ ಮೇಲೆ ಇಡಬೇಕು. ಈ ವರ್ಷ ಹೊಸದಾಗಿ ನಮಗೆ ಏನೂ ತೊಗೊಳೋದಕ್ಕೆ ಆಗಿಲ್ಲ, ತಾಯಿ ನಮಗೆ ಶಕ್ತಿನೇ ಕೊಡಲಿಲ್ಲ ಅಂತ ದಯವಿಟ್ಟು ಯಾರು ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಉಪಯೋಗಿಸಿರುವಂಥದ್ದೇ ಆದರೂ ಕೂಡ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಿನ ನೀರಿನಲ್ಲೋ ಅಥವಾ ಅರಿಶಿಣದ ನೀರಿನಲ್ಲೋ ತೊಳೆದ್ಬಿಟ್ಟು ಆಮೇಲೆ ಹಳದಿ ಬಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ಕೋಬೇಕು. ಅಥವಾ ಬೆಳ್ಳಿ ಕಾಯಿನ್ ಇದ್ರೂ ಸರಿಯೇ, ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಅಥವಾ ₹101, ₹11 ಈಗೆಲ್ಲ ₹5 ಕಾಯಿನ್ಸ್ ಎಲ್ಲ ಸಿಗುತ್ತೆ. ₹10 ಕಾಯಿನ್ಗಳು ಹಿತ್ತಾಳೆದು ಸಿಗುತ್ತೆ, ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಈ ರೀತಿ ಒಂದು ₹11 ಆದ್ರೂ ಹಳದಿ ಬಟ್ಟೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಇಲ್ಲ ಅಂತ ಮಾತ್ರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರ ಇರೋ ವಸ್ತುಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿ, ತೃಪ್ತಿ ಪಡಿ. ಆ ತಾಯಿ ಖಂಡಿತ ಎಲ್ಲನೂ ಕೂಡ ಹೆಚ್ಚಾಗೋ ರೀತಿಲಿ ಮಾಡ್ತಾರೆ. ಇನ್ನು ಈ ದಿನದ ನೈವೇದ್ಯ ವಿಶೇಷವಾದ ನೈವೇದ್ಯ ಅಂದರೆ ಹಾಲಿನಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥಗಳು, ಅಂದರೆ ಹಾಲಿನ ಖೀರು ತುಂಬ ಶ್ರೇಷ್ಠ. ಗೋಧಿ ಪಾಯಸ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಅಥವಾ ರವೆ ಪಾಯಸ, ಅಕ್ಕಿ ಪೇಣೆ ಅಂದರೆ ಹಾಲು ಮತ್ತು ಅಕ್ಕಿನ ಹಾಕಿ ಮಾಡುವಂಥ ಪಾಯಸನ ಅಕ್ಕಿ ಪೇಣೆ ಅಂತ ಕರಿತೀವಿ. ಇನ್ನು ಇದು ಅಕ್ಕಿ ಪೇಣೆ ಬರೋದಿಲ್ಲ, ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗದೇ ಇರೋ ಥರ ರೆಸಿಪಿ ಯಾವುದೂ ಇಲ್ಲ. ಈ ದಿನ ನೀವು ಅಕ್ಕಿ ಪೇಣೆ ಅಥವಾ ಅಕ್ಕಿ ಪಾಯಸನ ಮಾಡಿಟ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಬಟ್ಲಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬರು ಕೂಡ ತಗೊಂಡೇ ಇರ್ತಾರೆ. ಗೋಮತಿ ಚಕ್ರ, ತಾವರೆ ಬೀಜ, ಶ್ರೀಫಲ, ಕೆಂಪು ಗುಲಗಂಜಿ ಇದೆಲ್ಲ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಇಟ್ಕೊಂಡಿರ್ತಾರೆ. ಅಥವಾ ಇದರಲ್ಲಿ ಯಾವುದಾದ್ರೂ ಒಂದಿಟ್ಟರೂ ಪರವಾಗಿಲ್ಲ. ಕವಡೆ ಅಥವಾ ಗೋಮತಿ ಚಕ್ರ, ತಾವರೆ ಬೀಜ, ಶ್ರೀಫಲ ಅಥವಾ ಗುಲ್ಗಂಜಿ ಇದರಲ್ಲಿ ಯಾವುದಾದ್ರೂ ಒಂದಿದೆ ನಮ್ಮ ಹತ್ರ ಅಂದರೆ ಅದನ್ನು ಇಟ್ಬಿಟ್ಟು ನೀವು ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಕೂಡ ಪೂಜೆನ ಮಾಡ್ಕೋಬೋದು. ಕಳಶದ ಮುಂದೆ ಅಥವಾ ಲಕ್ಷ್ಮೀ ನಾರಾಯಣರ ಫೋಟೋ ಮುಂದೆ ಅದ್ರ ಮುಂದೆ ಇದೆಲ್ಲನೂ ಕೂಡ ಜೋಡಿಸಿ ಇಟ್ಟು ಪೂಜೆ ಮಾಡ್ಕೋಬೋದು. ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡಿಟ್ಕೊಳ್ಳಿ. ಇದೆಲ್ಲದಕ್ಕೂ ಕೂಡ ಗಂಧ, ಅಕ್ಷತೆ, ಅರಿಶಿನ, ಕಾಯಿ, ಕೆಂಪು ಹೂಗಳು ಇಟ್ಟು ರೆಡಿ ಮಾಡಿಟ್ಕೊಳ್ಳಿ. ಇದ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿಡಬೇಕು. ಇದ್ರ ಜೊತೆಗೆ ಮಲ್ಲಿಗೆ ಹೂವು, ತಾವರೆ ಹೂವು, ದಾಸವಾಳ ಮತ್ತು ಯಾವುದೇ ರೀತಿಯ ಸುಗಂಧ ಭರಿತವಾದಂಥ ಹೂಗಳು ಇದ್ರೆ ಇಟ್ಟರೆ ತುಂಬಾ ಶ್ರೇಷ್ಠ. ಜೊತೆಗೆ ಬಿಲ್ಪತ್ರೆ, ತುಳಸಿ, ಲಕ್ಷ್ಮೀ ಪೂಜೆಗೆ ಇದೆಲ್ಲನೂ ಕೂಡ ನೀವು ಸಿದ್ಧತೆ ಮಾಡಿಟ್ಕೋಬೇಕು. ಇಷ್ಟೆಲ್ಲ ಸಿದ್ಧತೆ ಮಾಡಿಟ್ಕೊಂಡಾದಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ಹಾಗೆ ಪೂಜೆಗೆ ಮಾತ್ರ ಸಿದ್ಧತೆನ ಮಾಡಿಕೊಂಡ್ರೆ ಸಾಲದು, ಜೊತೆಗೆ ನೀವು ಕೂಡ ರೆಡಿ ಆಗಬೇಕು. ಒಳ್ಳೆ ಬಾರ್ಡರ್ ಸ್ಯಾರಿನ ಉಟ್ಕೊಂಡ್ಬಿಟ್ಟು ಚೆನ್ನಾಗಿ ರೆಡಿಯಾಗಿ ಪೂಜೆಗೆ ಕೂತ್ಕೊಳ್ಳಿ. ಪೂಜೆನ ಪ್ರಾರಂಭ ಮಾಡ್ತಾ ಕೈಯಲ್ಲಿ ಹೂವು ಅಕ್ಷತೆನ ಇಟ್ಕೊಂಡು ಗಣಪತಿಯನ್ನು ಪ್ರಾರಂಭ ಮಾಡ್ಕೊಳ್ಳಿ. ಈ ಬುಧವಾರ ಅಕ್ಷಯ ತೃತೀಯದಂದು ಯಥಾಶಕ್ತಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ನಾರಾಯಣರ ಸಮೇತಳಾಗಿ ನಮ್ಮ ಮನೆಗೆ ಬಲಗಾಲಿಟ್ಟು ಬಾರಮ್ಮ. ಬಲಗಾಲಿಟ್ಟು ನಮ್ಮ ಮನೆಗೆ ಬಂದು ನಗ್ನಗ್ತಾ ನಮ್ಮ ಮನೆಯಲ್ಲಿರು. ಇದು ಈ ಮನೆಯಲ್ಲಿ ಪ್ರೀತಿ, ಸಂತೋಷ, ಆರೋಗ್ಯ, ನೆಮ್ಮದಿ, ಸಂಪತ್ತು, ಆಯುಷು ಎಲ್ಲ ಕೂಡ ವೃದ್ಧಿ ಆಗೋ ಹಾಗೆ ಆಶೀರ್ವಾದ ಮಾಡುವಂಥ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು. ಆನಂತರ ಹೂ ಅಕ್ಷತೆನ ಗಣಪತಿ ಮುಂದೆ ಹಾಕಿ ಕಣ್ಣು ಮುಚ್ಕೊಂಡು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಲಕ್ಷ್ಮಿಯನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಬುಧವಾರ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ನಿಮಗೆ ಓದೋದಕ್ಕೆ ಬಂದರೆ ಪಠನೆ ಮಾಡಿ, ಬರಲ್ಲ ಅನ್ನೋರು ಮೊಬೈಲ್ನಲ್ಲಿ ಪ್ಲೇ ಮಾಡಿ ಕೂಡ ಕೇಳ್ಕೊಬೋದು.
ಇನ್ನು ಪೂಜೆ ಮಾಡುವಾಗಲೇ ಕೇಳಿಸ್ಕೊಂಡು ಪೂಜಾ ಸಿದ್ಧತೆನ ಮಾಡ್ಕೊಳ್ಳಿ. ಓದೋಕ್ಕೆ ಬರೋರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಇಲ್ಲ ವಿಷ್ಣುವಿನ ಅಷ್ಟೋತ್ತರನ ಮಾಡ್ಕೊಳ್ಳಿ. ತುಳಸಿನ ತೊಗೊಂಡ್ಬಿಟ್ಟು ಅದನ್ನು ಬಿಡಿಸಿ ಇಟ್ಕೊಂಡು ತುಳಸಿಯಿಂದ ಅರ್ಚನೆ ಮಾಡುತ್ತಾ ಪೂಜೆನ ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡುತ್ತಾ ಲಕ್ಷ್ಮೀ ದೇವಿನ ಅರ್ಚನೆ ಮಾಡ್ಕೊಳ್ಳಿ. ಇದಾದಮೇಲೆ ತಪ್ಪದೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಷ್ಟಕಂ ಇದನ್ನೆಲ್ಲ ಓದಬೇಕು. ಇದಾದ ಮೇಲೆ ನೈವೇದ್ಯವನ್ನು ತೋರಿಸಿ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ. ಆಮೇಲೆ ಮಹಾಮಂಗಳಾರತಿನ ಮಾಡಿ ಮನೆಯಲ್ಲಿ ಎಲ್ರಿಗೂ ಕೂಡ ಮಂಗಳಾರತಿನ ಕೊಟ್ಟು ಆನಂತರ ಒಂದು 5 ನಿಮಿಷ ಬಿಟ್ಟು ನೈವೇದ್ಯಕ್ಕೆ ಇಟ್ಟಿರುವ ಪಾಯಸವನ್ನು ಮನೆಯವರೆಲ್ಲ ತಗೊಳ್ಳಿ. ಇನ್ನು ದೇವ್ರ ಮುಂದೆ ಇಟ್ಟಿರೋ ವಸ್ತುಗಳೆಲ್ಲ ಸಂಜೆವರೆಗೂ ಹಾಗೇ ಇರಲಿ. ಇನ್ನು ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಬೆಳಗ್ಗೆ ಆದರೂ ಸರಿಯೇ ಅಥವಾ ಸಾಯಂಕಾಲ ಆದರೂ ಸರಿಯೇ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದನ್ನು ಮಾತ್ರ ಮರಿಬೇಡಿ. ಜೋಡಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ದೇವರಿಗೆ ಆರತಿ ಮಾಡಿಬಿಟ್ಟು ಆಮೇಲೆ ಕನಕದಾರ ಸ್ತೋತ್ರವನ್ನು ಒಂದ್ಸಲಿ ಹೇಳ್ಕೊಳ್ಳಿ. ನೀವು ಸಾಯಂಕಾಲ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ತೀರಾ ಅಂದರೆ ದೀಪ ಹಚ್ಬಿಟ್ಟು ದೇವ್ರಿಗೆಲ್ಲ ಆರತಿ ಮಾಡಿಬಿಟ್ಟು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಥವಾ ನೀವು ಬೆಳಗ್ಗೆನೇ ಮಾಡ್ತೀರಾ ಅಂದರೆ ಹೇಗಿದ್ರೂ ಬೆಳಗ್ಗೆ ಒಂದ್ಸಲಿ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೇಬೇಕು. ಆವಾಗ ಈ ದೀಪವನ್ನು ಹಚ್ಬಿಟ್ಟು ದೇವರಿಗೆ ಆರತಿ ಮಾಡಿಬಿಟ್ಟು ಆವಾಗ ಕನಕದಾರ ಸ್ತೋತ್ರವನ್ನು ಹೇಳ್ಕೊಬೋದು. ನೀವು ಬೆಳಗ್ಗೆ ಆದರೂ ಸರಿಯೇ ಅಥವಾ ಸಾಯಂಕಾಲ ಆದರೂ ಸರಿಯೇ ಮರಿದಂಗೆ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದನ್ನು ಮಾತ್ರ ಮರಿಬೇಡಿ. ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ದೀಪಾರಾಧನೆ. ನೆಲ್ಲಿಕಾಯಿ ದೀಪಾರಾಧನೆ ಆದಮೇಲೆ ಒಂದ್ಸಲಿ ಮಹಾಮಂಗಳಾರತಿನ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮ ಪೂಜೆನ ಮುಗಿಸ್ಕೋಬೋದು. ಆನಂತರ ದೇವ್ರ ಮುಂದೆ ಇಟ್ಟಿರುವ ವಸ್ತುಗಳನ್ನು ತೆಗೆದುಬಿಟ್ಟು ಬೀರುನಲ್ಲಿ ಇಟ್ಕೊಳ್ಳಿ. ಅದೇ ದಿನವೇ ತೆಗೆದುಬಿಟ್ಟು ಬೀರುನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಈ ದಿನ ಮನಿ ಸೇವಿಂಗ್ಸ್ ಮಾಡೋರು ಈ ದಿನದಿಂದಲೇ ಶುರು ಮಾಡಿದ್ರೆ ತುಂಬ ಒಳ್ಳೆಯದು. ಯಾವಾಗಲೂ ಕೂಡ ಮನೆಯಲ್ಲಿ ಹಣದ ಕೊರತೆ ಬರೋದೇ ಇಲ್ಲ. ಮನಿ ಸೇವಿಂಗ್ಸ್ ಅಂತಲೇ ಅಲ್ಲ, ಯಾವುದೇ ಒಂದು ಒಳ್ಳೆ ಕೆಲಸಗಳು ಕೂಡ ಈ ದಿನ ನೀವು ತಪ್ಪದೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹೊಸದಾಗಿ ವ್ಯಾಪಾರ ಶುರು ಮಾಡೋದೇ ಆಗಿರ್ಬೋದು, ಅಥವಾ ಚಿನ್ನ ಖರೀದಿ ಮಾಡೋದೇ ಆಗಿರ್ಬೋದು, ಅಥವಾ ಭೂಮಿ ಪೂಜೆ ಮಾಡೋದೇ ಆಗಿರ್ಬೋದು, ಅಥವಾ ಗೃಹ ಪ್ರವೇಶ ಮಾಡೋದೇ ಆಗಿರ್ಬೋದು, ಇಲ್ಲ ನೀವೇನಾದರೂ ಹೊಸದಾಗಿ ಮಂತ್ರಗಳನ್ನು ಕಲಿಯೋ ದಿನವೇ ಆಗಿರ್ಬೋದು. ಒಟ್ಟಿನಲ್ಲಿ ಈ ದಿನ ಯಾವುದೇ ಒಂದು ನೀವು ಹೊಸದಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ನಿಮ್ಮ ಮೈಂಡ್ನಲ್ಲಿ ಇದ್ದರೆ ಈ ದಿನದಿಂದ ನಿಮ್ಮ ಒಳ್ಳೆಯ ಕೆಲಸಗಳನ್ನು ಶುರು ಮಾಡ್ಬೋದು. ಅಕ್ಷಯವಾಗುವ ಅಕ್ಷಯ ತೃತೀಯ ದಿನ ನಿಮ್ಮ ಕೆಲಸಗಳನ್ನು ಶುರು ಮಾಡೋದ್ರಿಂದ ನಿಮ್ಮ ಕೆಲಸಗಳು ಕೂಡ ಅಕ್ಷಯವಾಗಿ ಅಭಿವೃದ್ಧಿ ಆಗುತ್ತೆ. ಇಷ್ಟು ಕೂಡ ಅಕ್ಷಯ ತೃತೀಯ ದಿನ ಸರಳವಾಗಿ ಪೂಜೆ ಮಾಡುವಂಥ ಲಕ್ಷ್ಮಿಯ ಪೂಜೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಅಕ್ಷಯ ತೃತೀಯ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಆ ದಿನ ಯಾವ ರೀತಿ ಪೂಜೆನ ಮಾಡ್ಕೋಬೇಕು, ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.